ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಮಹಾಲಯ ಅಮಾವಾಸ್ಯೆ ಮುಗಿಯೋಷ್ಟೊತ್ತಿಗೆ ಎಲ್ಲರ ಮನೇಲೂ ಪಿತೃಪಕ್ಷದ ಪೂಜೆ ಮಾಡ್ತಾರೆ ಅಲ್ವಾ. ಸೊ ನಿಮ್ಮ ಮನೇಲಿ ಯಾವಾಗ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್? ಮಹಾಲಯ ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ಪಿತೃಪಕ್ಷದ ಪೂಜೆ ತಪ್ಪದಿರ ಸೌತ್ ಇಂಡಿಯನ್ಸು, ನಾರ್ತ್ ಇಂಡಿಯನ್ಸ್ ಎಲ್ಲರೂ ಮಾಡ್ತಾರೆ. ಇನ್ನು ನಾವು ಯಾವ ರೀತಿ ಪಿತೃಪಕ್ಷದ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪಕ್ಕದ ಮನೆ ಆಂಟಿ ತೋಟದಲ್ಲಿ ತುಂಬಾ ಚೆಂಡು ಹೂ ಬಿಟ್ಟಿತ್ತು. ಅವರು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನನಗೂ ಕೊಟ್ಟಿದ್ರು. ನಮ್ಮ ತೋಟದಲ್ಲಿರೋ ಅಂಥ ಹೂಗಳೇ ತುಂಬ ಹೆಚ್ಚಾಗಿತ್ತು. ಬಟ್ ಅವ್ರು ಕೊಟ್ಟಾಗಲೂ ಒಂಥರ ಚೆನ್ನಾಗಿ ಅನ್ನಿಸ್ತು. ಇವತ್ತು ಪೂಜೆಗೆ ಅದನ್ನೇ ಇಟ್ಟೆ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ರು. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಮಳೆ ಬಂದಾಗ ಪಚ್ಚ ಅಂತ ಆಗುತ್ತೆ ಅಂತ ಹೇಳಿ ಎಲ್ಲ ಗಿಡಗಳನ್ನೂ ಆವತ್ತೇ ಕಿತ್ತು ಬಿಸಾಕ್ಬಿಟ್ಟು ಮತ್ತೆ ಕೆಂಪು ಮಣ್ಣು ಹಾಕ್ಸಿದ್ದಾರೆ. ಆ ರೀತಿ ನನಗೆ ಗಿಡಗಳನ್ನ ಕಿತ್ತಾಕಿದ್ರೆ ತುಂಬಾ ಬೇಜಾರಾಗುತ್ತೆ. ನಮ್ಮಮ್ಮನೂ ಆವಾಗವಾಗ ಗಿಡಗಳನ್ನ ಬಿಸಾಕ್ತಾ ಇರ್ತಾರೆ. ನನಗಂತೂ ತುಂಬಾ ಬೇಜಾರಾಗುತ್ತೆ. ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಬ್ರೇಕ್ಫಾಸ್ಟಿಗೆ ಸೆಟ್ ದೋಸೆನೂ ಸಾಗು ತಿನ್ಬೇಕಂತ ತುಂಬ ಕ್ರೇವ್ ಆಗ್ತಿತ್ತು. ಅದಕ್ಕೆ ಮನೆಯಲ್ಲೇ ರೆಡಿ ಮಾಡಿಬಿಟ್ಟೆ. ಇನ್ನು ನಾಷ್ಟ ಮುಗಿಸ್ಕೊಂಡು ಬೇಗನೆ ರೆಡಿಯಾಗಿ ಹೊರಟ್ವಿ. ಆ್ಯಕ್ಚುಲಿ ಅಮ್ಮನಿಗೆ ಡಾಕ್ಟರ್ ಹತ್ರ ತೋರಿಸ್ತಿದ್ವಿ ಅಲ್ವಾ. ಅವರು ಗೈನಕಾಲಜಿಸ್ಟು 2 ವೀಕ್ಸು USA ಹೋಗಿದ್ರು. ಇನ್ನು ಡಾಕ್ಟರ್ ಸಜೆಸ್ಟ್ ಮಾಡ್ದಂಗೆ ಎಲ್ಲ ರೀತಿಯಾಗಿರುವಂಥ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ರಿಪೋರ್ಟ್ ಬಂದಿತ್ತು. ಬಟ್ ಡಾಕ್ಟ್ರಿಗೋಸ್ಕರ ಕಾಯ್ತಾ ಇದ್ವಿ. 2 ವೀಕ್ಸ್ ಆಗಿತ್ತು ಅವರು USA ಹೋಗಿ, ಇನ್ನೂ ಬಂದಿರಲಿಲ್ಲ. ಇವತ್ತು ಬೆಳಗ್ಗೆನೇ ಅವ್ರ PA ಫೋನ್ ಮಾಡಿದ್ರು, ಅವೈಲೇಬಲ್ ಇದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ರಿಪೋರ್ಟು ತೊಗೊಂಡು ಹೋದ್ವಿ. ಡಾಕ್ಟರು ರಿಪೋರ್ಟ್ ನೋಡಿಬಿಟ್ಟು ಸಖತ್ ಬೇಜಾರಾಗ್ಬಿಟ್ರು. ಇಷ್ಟೊಂದು ಹಿಮೋಗ್ಲೋಬಿನ್ ಕಡಿಮೆ ಆಗಿಬಿಟ್ಟಿದೆ, ಇಷ್ಟು ದಿವಸ ಏನು ಮಾಡ್ತಿದ್ರಿ ನೀವು? ಫಸ್ಟೇ ಸುಸ್ತಾಗವಾಗ ಬಂದು ತೋರಿಸ್ಕೋಬೇಕು ಅಲ್ವಾ ಅಂತ. ಅಮ್ಮಂಗೆ ಅವಾಗವಾಗ ಸುಸ್ತಾಗ್ತಾಯಿತ್ತು. ಬಟ್ ಅಂದರೆ ಏನೋ ಕೆಲಸ ಮಾಡ್ತೀವಲ್ಲ ಅದಕ್ಕೋಸ್ಕರ ಅಂತ ಇಗ್ನೋರ್ ಮಾಡ್ತಿದ್ರು. ಆಮೇಲೆ ಇವಾಗ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಅವ್ರಿಗೆ ಹಿಮೋಗ್ಲೋಬಿನು 50%ಗಿಂತ ಕಡಿಮೆ ಇದೆ ಅಂತ. ಊಟ ತಿಂತೀನಿ ಸಾಕಲ್ವಾ ಅಂತಾರೆ. ಬಟ್ ಸೊಪ್ಪು ತರಕಾರಿ ಅದೆಲ್ಲ ಹೆಚ್ಚಾಗಿ ತಿನ್ನಬೇಕಂತೆ. ಆಗ್ಲೇನೆ ಬ್ಲಡ್ಡು ಜಾಸ್ತಿ ಕೂಡೋದು ಅಂತ. ಈಗ IV ಟ್ರೀಟ್ಮೆಂಟ್ ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗ ಹಾಸ್ಪಿಟ್ಲಿಗೆ ಕರೆದ್ರೂ ಹಠ ಮಾಡಿ ಬರೋದೇ ಇಲ್ಲ. ಇವಾಗ IV ಟ್ರೀಟ್ಮೆಂಟ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಮತ್ತು ರಾಶಿ ಮಾತ್ರೆಗಳು ಬರ್ಕೊಟ್ಟಿದ್ದಾರೆ. ವೈಟಮಿನ್ D ಎಲ್ಲ ಕಡಿಮೆ ಇದೆ ಅಂತ. ನಾವು ಏನು ತಿಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ನಮ್ಮ ಪ್ಲೇಟಲ್ಲಿ ಯಾವಾಗಲೂ ಅಷ್ಟೇನೆ ತರಕಾರಿಗಳು, ಸೊಪ್ಪು ಹೆಚ್ಚಾಗಿರಬೇಕು, ರೈಸ್ ಕಡಿಮೆ ಇರಬೇಕು, ಚಪಾತಿ ಮುದ್ದೆ ಜಾಸ್ತಿ ತಿನ್ನಬೇಕು ಅಂತ ಡಾಕ್ಟರ್ ಹೇಳಿದ್ರು. ಮತ್ತು ಇನ್ನೂ ಏನು ಅಂತ ಹೇಳಿದ್ರೆ, ನಾವು ಹೆಣ್ಮಕ್ಳಿಗೆ ಮೆನ್ಸುರಲ್ ಸೈಕಲ್ ಇರೋದ್ರಿಂದ ಸೊ ಬ್ಲೀಡಿಂಗ್ ಎಲ್ಲ ಆಗುತ್ತಲ್ವ, ಆದ್ರಿಂದನೂ ಬ್ಲಡ್ ಲಾಸ್ ಆಗೇ ಆಗುತ್ತೆ. ಸೊ ಅದು ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಪ್ರಾಪರ್ ಮೀಲ್ಸು ತೊಗೊಳ್ಳೇಬೇಕಾಗತ್ತೆ. ಈಗ ನೋಡಿ ಅಮ್ಮಂಗೆ ತುಂಬಾ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ BP ಇರೋದು, ಟೆನ್ಷನ್ ಇರೋದಕ್ಕೆ ಒಂದು ರಾಶಿ ಟ್ಯಾಬ್ಲೆಟ್ ತಿಂತಾರೆ. ಆಮೇಲೆ ಇದು ಬೇರೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿರೋದಕ್ಕೆ ಅವ್ರಿಗೆ ಫುಲ್ಲು ಬೇಜಾರು. ಇದು ಒಂದೇ ಕಾರಣಕ್ಕೆ ನಾನು ಯಾವಾಗ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಂದ್ರೂ ಅವ್ರು ಬರೋದೇ ಇಲ್ಲ, ಭಯ ಪಟ್ಕೊಂಡು. ಈಗ 2 ವೀಕ್ಸ್ ಒನ್ಸು IV ಇಂಜೆಕ್ಷನ್ ಹಾಕಿಸ್ಬೇಕು ಅವ್ರಿಗೆ. ಡ್ರಿಪ್ಸಲ್ಲಿ ಹಾಕ್ತಾರೆ. ಅದು ಒಂದೇ ಒಂದು ಇಂಜೆಕ್ಷನ್ನೇ 6600 ಅಂತೆ. ಸೊ ಅದನ್ನು ಹಾಕ್ಸಿದ್ರೆ ನಮಗೆ ಸ್ವಲ್ಪ ಬ್ಲಡ್ಡು ಕೂಡುತ್ತೆ. ಇನ್ನೂ ಕ್ಲಿನಿಕ್ ಹೋಗಿ ಹಂಗೇನೆ ಪಿತೃಪಕ್ಷಕ್ಕೆ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದಾಯಿತು. ಸೊ ಎಡೆಗೆ ಹಾಕೋಕ್ಕೆ ಬಟ್ಟೆಗಳೆಲ್ಲ ಶಾಪ್ ಮಾಡಬೇಕಲ್ವಾ, ಅದೇ ತೊಗೊಂಡು ಬಂದುಬಿಟ್ವಿ. ಅಂದರೆ ಆಗಿನ ಕಾಲದಲ್ಲಿ ಎಷ್ಟು ಒಳ್ಳೇದಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಪಿತೃಪಕ್ಷಕ್ಕೆ ಎಡೆಗೆ ಹಾಕೋವಾಗ ಮನೇಲಿರೋರ್ಗೆಲ್ಲರಿಗೂ ಬಟ್ಟೆ ತೆಗೆದು ಅದನ್ನು ದೊಡ್ಡವ್ರಿಗೂ ಸಮರ್ಪಣೆ ಮಾಡಿ ಅವರು ದಸರಾ ಹಬ್ಬಕ್ಕೆ ಇದನ್ನು ಹಾಕ್ಕೊಳ್ತಿದ್ರಂತೆ. ಸೊ ಅದೇ ರೀತಿ ನಾವು ಕೂಡ ಬಟ್ಟೆ ತೊಗೊಂಡ್ವಿ. ಅಮ್ಮ ಚೂಡಿದಾರ್ ತೊಗೊಂಡ್ರು, ಮತ್ತು ಅಪ್ಪಗೆ ಶರ್ಟ್ಸು, ಮತ್ತು ಅಮ್ಮಂಗೆ ಸ್ಯಾರಿ ತೊಗೊಂಡ್ವಿ. ಸ್ಯಾರಿ ತೊಗೊಳ್ಳೋದ್ರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ನಂಗೆ ಎಷ್ಟೊಂದು ಸ್ಯಾರೀಸ್ ಇಷ್ಟ ಆಯಿತು. ಅಮ್ಮ ಅರುಣ್ ಅವ್ರ ಅಮ್ಮಂಗೆ ಈ ಕಲರ್ ಮ್ಯಾಚ್ ಆಗುತ್ತೆ, ಇದು ಸೂಟ್ ಆಗುತ್ತೆ ಅಂತೆಲ್ಲ ಹೇಳಿ 2-3 ಸೀರೆ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ನನಗೆ ತುಂಬಾ ಕನ್ಫ್ಯೂಷನ್ ಆಯಿತು. ಆಮೇಲೆ ಏನು ಮಾಡಿದೆ, ಅರುಣ್ ಅವ್ರ ಹತ್ರ ತೊಗೊಂಡೋಗ್ಬಿಟ್ಟು ಯಾವುದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಅಂದರೆ ಅವ್ರು ಮತ್ತೆ ನನಗೆ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ರು. ಆದಮೇಲೆ ಫೈನಲಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ನೋಡೋಣ ಅಮ್ಮಂಗೆ ಅದು ಇಷ್ಟ ಆಗುತ್ತಾ ಇಲ್ವಾ ಅಂತ. ನಮ್ಮ ಪುಟಾಣಿ ಶಾಪಿಂಗ್ ಮುಗಿಯೋಷ್ಟೊತ್ತಿಗೆ ಸುಸ್ತಾಗಿ ನಿದ್ದೆನೇ ಮಾಡಿಬಿಟ್ಟಿದ್ದ. ಸೊ ಮನೆಗೆ ಬಂದು ಸೇರ್ಕೊಂಡ್ವಿ. ಇನ್ನು ನಾಳೆ ಪಿತೃಪಕ್ಷಕ್ಕೆ ತುಂಬಾ ಕೆಲಸಗಳು ಬಾಕಿ ಇದ್ದಾವೆ. ಸೊ ಇನ್ನೂ ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಏನೂ ತರಲೇ ಇಲ್ಲ. ರಾತ್ರಿ ಆಗೋಗ್ಬಿಟ್ಟಿತ್ತು ಅಲ್ವಾ. ಸರಿ ನಾಳೆ ಬೆಳಗ್ಗೆನೇ ಬೇಗ ಹೋಗಿ ಎಲ್ಲ ತಂದುಬಿಡೋಣ ಅಂತ ಅಂದ್ಕೊಂಡು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾಳಿನ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ.
ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮರೀದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.